ಮಸ್ತ್ ಪೈಕಿ ಒಂದು ಸೋಮನಕೊಪ್ಪದ ಮಠಕ್ಕೆ ಹೊಕ್ಕಿವಂತ ಬೋರ್ಡ್ ಹಾಕೊಂಬರ್ಬೇಕಂತ. ಈ 23 ಪಟ್ಟ ಗಟ್ಟಿ ಹೆಂಗಿತ್ತಂದ್ರೆ ಇವ್ರು ಸೋಮನಕೊಪ್ಪಕ್ಕೆ ಹೊಂಟಾರ. ಅವಕ್ಕೆ ಯಾರ ರೋಡ್ ಗೊತ್ತಾಗಂಗಿಲ್ಲ ಅಂತಂದ್ರೆ ನಾವು ಬರ್ತೀವ, ನಾವು ಮಠಕ್ಕೆ ನೋಡಿಲ್ಲ, ಮಠಕ್ಕೆ ಹೊಕ್ಕಿ ಅಂತ ನೀವು 20 ಪಟ್ಟ ಬಡ್ದದ್ದನ್ನು ನೋಡಿ ಕೇಳ್ಬೇಕಂತ. ಅಲ್ಲೇ ಈ ಹಳ್ಳ್ಯಾಗ ಬದಾಮಿಯಾಗಾರೆ ಕುಳಿಗೇರಿಯಾಗಾರೆ ಎಲ್ಲಾರು ನಿಂತಿದ್ರಂದ್ರೆ ಇವ್ರೇನೋ ಬೋರ್ಡ್ ಹಾಕ್ಯಾರ, ತಡಿ ಶ್ರದ್ಧಾನಂದನ ಬೋರ್ಡ್ ಹಾಕ್ಯಾರ, ಮತ್ತು ಎಲ್ಲಿ ಹಾಕಿರ ಅಂತ ಅವ್ರು ನಿಮ್ಮನ್ನು ಬಂದು ಕೇಳ್ಬೇಕಂತ. ಮತ್ತು ಪಕ್ಕಾ ಜ್ಞಾನಿಗಳಿದ್ರೆ 20 ಬಡ್ದಿರಂದ್ರೆ ನಾನು ಬರ್ತಾನೆ ಅಂತ ಅಂತಾರಂತ. ಅದಕ್ಕೆ ಆ ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರ ಆಜ್ಞೆ ಆಗ್ಯದ. ನೀವು ಬರೋ ಮುಂದೆ ನೀಟಾಗಿ 20 ಹಚ್ಕೊಂಡ್ಬಂದು ಬಿಡ್ಬೇಕಂತ ನನ್ನ ವಿನಂತಿ ಅದ. ಬರೀಪ್ಪ ಬರ್ರಿ. ಇದನ್ನು ರೆಕಾರ್ಡ್ ಮಾಡಿದ್ದೇನೆ ಪಾಯಪ್ಪ. ಮತ್ತು ಏನು ತಲ್ರಿ ದೇನಿಗೆ ಓದೇ ಬಿಡ್ಲೇನು? ಓದಿ ಬಿಡ್ಲೇನ್ರಿ ಪರ್ ದೇನಿಗೆ? ಓದ್ಬಿಡ್ರಿ, ದಾನಿಗಳು ಹೇಳಿಬಿಡ್ರಿ. ನಿಮ್ದು ಏನೈತೆ ಎಲ್ಲ ಮುಗಿಸೇ ಬಿಡ್ರಿ. ತಡ್ರಿ ಇಂದು ಒಟ್ಟು ಏನು ರೀ ಅಂದ್ರೆ ಆಯ್ತು. ಈಗ ದಾನ ಕೊಟ್ಟವ್ರಿಗೆ ಆನಂದ ಅಷ್ಟ ಅಲ್ಲ, ಮತ್ತೊಬ್ರಿಗೆ ಕೊಡಬೇಕು, ನಾವು ಆನಂದ ಪಡಬೇಕು ಅನ್ನೋಂಥ ಭಾವ ಬರ್ತದ. ಅದಕ್ಕೆ ಸರಿಯಾಗಿ ಟೈಮ್ ತೊಗೊಂಡೆ ಹೇಳ್ರಿ. ಆಯ್ತು 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 ಮೈಕ್ ಸ್ಟಾರ್ಟ್ ಮಾಡ್ಕೊರಿ. ಚಲೋ ಇತ್ತು. ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞೆ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿವಸ ಈ ಒಂದು ಅಧಿಕ ಮಾಸದ ಜಪಯಜ್ಞೆ ಕಾರ್ಯಕ್ರಮದ ಅಂಗವಾಗಿ ಮೊದಲಿಗೆ ನಮ್ಮ ಗ್ರಾಮದ ಸದ್ಭಕ್ತರಲ್ಲಿ ಕೇಳಿಕೊಳ್ಳುವುದೇನೆಂದರೆ 12ರಿಂದ 2ರವರೆಗೆ ಜಪಯಜ್ಞೆ ಮಾಡುವಂಥ ಭಕ್ತಾದಿಗಳು ರುಕ್ಮವ್ವ ಬಿಲ್ಲಾರ್, ಶಂಕರವ್ವ ಗೌಡನವರ್, ಬಸವಯ್ಯನವರ್, ನೀಲವ್ವ ದಂಡೀನ್, ರೇಣವ್ವ ದಂಡೀನ್, ರೇಣವ್ವ ತಿಮ್ಮಣ್ಣವರ್, ಗಂಗವ್ವ ಬಸರಿ, ಶಂಕರವ್ವಯ್ಯನವರ್, ಸೋಮವ್ವ ಮಣ್ಣೂರ್, ಶಿವಲೀಲಾ ಮಣ್ಣೂರ್, ಸಾವಿತ್ರಿ ಗಡ್ಡಿ, ಗದಿಗೆವ್ವ ವಾಲಿಕಾರ್, ಶಾಂತವ್ವ ವಾಲಿಕಾರ್ ಈ ಒಂದು ಭಕ್ತಾದಿಗಳು 12ರಿಂದ 2ರವರೆಗೆ ತಮ್ಮ ಜಪಯಜ್ಞ ಪಾಳೆ ಐತಿ. ಅದಕ್ಕೆ ದಯಮಾಡಿ ಹೊಳ್ಳೆ ಮೇಲೆ ಹೇಳಿಸ್ಕೋಬಾರ್ದು. ಸಾಕಷ್ಟು ಸಾರಿ ನೀವು ಬಂದು ಸುಮಾರು 23-24 ದಿವಸ ಮಾಡಿರಿ. ಅದೇ ರೀತಿ ನಿಮ್ಮ ಟೈಮು ವೇಳೆ ಏನೈತಿ ಆ ಒಂದು ವೇಳೆಗೆ ಅನುಗುಣವಾಗಿ ತಾವೆಲ್ಲರೂ ಬರಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ಈ ಒಂದು ಏನು ದಯವಿಟ್ಟು ಇನ್ನೊಂದು ಭಕ್ತಾದಿಗಳಲ್ಲಿ ವಿನಂತಿ, ಯಾರಾದರೂ ನಮ್ಮ ಸದ್ಭಕ್ತರು ಹಳ್ಳಿಯಿಂದ ಬಂದವರು ಜಪವನ್ನು ಮಾಡ್ಬೋದು. 2 ತಾಸು ಮಾಡುವಂಥದ್ದೈತಿ. ನೀವು ಪ್ರವಚನ ಕೇಳುವುದು ಏನಾದ್ರು ಸ್ವಲ್ಪ ತಮಗೆ ಇದು ಆತಪ್ಪ ಅಂದ್ರೆ ಅಲ್ಲಿ ಹೋಗಿ ಜಪನೂ ಕೂಡ ಮಾಡ್ಬೋದು, ಅದರ ಅವಕಾಶ ಐತಿ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹರಳಕಟ್ಟಿ ಅಪ್ಪಾಜಿಯವರ ಒಂದು ಪಾದಗಳಿಗೂ ಕೂಡ ಹಣೆ ಮಣಿದು, ಅದರಂತೆ ನಮ್ಮ ಮಠದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಅಭಿನವ ಶಿವಾನಂದ ಅಪ್ಪಾಜಿಯವರ ಪಾದಕ್ಕೂ ಹಣೆ ಮಣಿದು, ಅದರಂತೆ ಈ ಒಂದು ಸುಮಾರು ದಿನಗಳ ಕಾಲ ದೇವಿ ಪಾರಾಯಣವನ್ನು ಮಾಡಿಕೊಂಡು ದೇವಿ ಒಂದು ಆಶೀರ್ವಾದವನ್ನು ನಿಮ್ಮೆಲ್ಲರಿಗೆ ಬಡಿಸಿರ್ತಕ್ಕಂಥ SV ಹುಣಸ್ಯಾಳ ಗುರುಗಳು ತೋರಣಗಟ್ಟಿ ಅಂಥವರ ಮಹಾತ್ಮರ ಪಾದಕ್ಕೂ ಹಣೆ ಮಣಿದು, ಅದರಂತೆ ವೇದಿಕೆಯ ಮೇಲೆ ಈ ಒಂದು ಬ್ರಹ್ಮ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ವಿದ್ಯಾನಂದ ಅಪ್ಪಾಜಿಯವರ ಪಾದಕ್ಕೂ ಹಣೆ ಮಣಿದು, ಶ್ರೀದೇವಿ ತಾಯಿಯವರ ಪಾದಕ್ಕೂ, ಯಲ್ಲಮ್ಮ ತಾಯಿಯವರ ಪಾದಕ್ಕೂ, ಸುವರ್ಣಮ್ಮ ತಾಯಿಯವರ ಪಾದಕ್ಕೂ, ಅದೇ ರೀತಿ ಇನ್ನೋರ್ವ ಶಾಸ್ತ್ರಿಗಳು ಬೀರಪ್ಪ ಶಾಸ್ತ್ರಿಯವರಿಗೂ, ಶಿವಪುತ್ರಪ್ಪ ಸ್ವಾಮೀಜಿಯವರಿಗೂ, ನಮ್ಮ ಹಾರ್ಮೋನಿಯಂ ಗುರುಗಳು ನಿಂಗಪ್ಪಣ್ಣವರಿಗೂ ಕೂಡ, ಮತ್ತು ನಮ್ಮ ನಿರಂಜನಾದೇವಿ ಮಾತೋಶ್ರೀಯವರಿಗೂ ಕೂಡ, ನಮ್ಮ ಶಿವರುದ್ರಯಜ್ಞವರಿಗೂ, ಇನ್ನೋರ್ವ ನಮ್ಮ ಹಣಂಸಾಗರ ಗ್ರಾಮದ ಶರಣರಿಗೂ, ಅವರಿವರನ್ನದೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಕೂಡ ನಮಸ್ಕರಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ, ಅದರಂತೆ ಇವತ್ತಿನ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವರು ನಮ್ಮ ಗ್ರಾಮದವರು ಕೂಡ ಇವತ್ತು ಪ್ರಸಾದವನ್ನು ಮಾಡ್ಯಾರ. ಬಸಪ್ಪ ಬಿಲ್ಲಾರ್, ಶಿವಾನಂದ ಬಸಪ್ಪ ಚೋಳನವರ್, ಬಸಪ್ಪ ನಾಗಪ್ಪ ಚೋಳನವರ್, ಶಿವಾನಂದ ಚೋಳನವರ್, ಶಂಕರಗೌಡ ಪಾಟೀಲ್, ಅದೇ ರೀತಿ ಕುಮಾರ್ ಪಾಟೀಲ್, ಫಕೀರ್ಗೌಡ, ಶಿವಪುತ್ರಗೌಡ ಪಾಟೀಲ್, ಬೀರಪ್ಪ ಗೌಡರ್, ಫಕೀರಪ್ಪ ಗುಡಿ ಹಿಂದೇನ್,
ದ್ಯಾಮಣ್ಣ ಗುಡಿ ಹಿಂದೀನ್, ಫಕೀರಪ್ಪ ಬಸಪ್ಪ ಬಿಲ್ಲಾರ್, ಮಂಜುನಾಥ್ ಹಿರೇಕೆಂಚನವರ್, ಡಾಕ್ಟರ್ ಬಸವರಾಜ್ ಹೆರ್ಕಲ್, ರಂಗಪ್ಪ ಪಾಟೀಲ್, ನೀಲವ್ವ ಚೌಡಣ್ಣವರ್, ಹನುಮಂತ ಮಾದರ್ ಸುಮಾರು 16 ಜನ ಪ್ರಸಾದವನ್ನು ಮಾಡ್ಯಾರ. ಈ 16 ಜನ ಪ್ರಸಾದ ಇದಕ್ಕಿಂತ ಹಿಂದಿನ ಪೂರ್ವದಲ್ಲಿ ಒಂದು ವಾರದ ಹಿಂದೆ ಅವ್ರದ್ದಿತ್ತು. ಅನಿವಾರ್ಯ ಕಾರಣದಿಂದ ಅವ್ರದ್ದು ಪಾಳೆ ಸಿಗಲಾರ್ದಕ್ಕೆ ಅವ್ರದ್ದು ಇವತ್ತು ಹಾಕಿವು. ಇವತ್ತೂ ಕೂಡ ನಮ್ಮ ಬದಾಮಿ ರಿಟೈರ್ಡ್ ವರ್ಕ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ತಾಯಪ್ಪಣ್ಣ ಪೂಜಾರ್ ಅವರು ಮತ್ತು ಬಿಳೇಕಲ್ ಗ್ರಾಮದವ್ರದ್ದು ಇವ್ರದ್ದು ಇಬ್ಬರದು ಸೇರಿ ಇವತ್ತು ಉದುರು ಚಜಕದ ವ್ಯವಸ್ಥೆ ಐತಿ. ಅದರ ಜೊತೆನೂ ಕೂಡ ನಮ್ಮ ಗ್ರಾಮದವ್ರದ್ದು ಬೆಳಗಿನ ನಾಷ್ಟ ಮತ್ತು ಉದುರು ಚಜಕದ ಜೊತೆ ಶಾವಿಗೆ ಪಾಯಸ ಈ ಒಂದು ಪ್ರಸಾದವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಗ್ರಾಮದವರು ಮತ್ತು ಬಿಳೇಕಲ್ ಗ್ರಾಮದವರು, ಬದಾಮಿ ಗ್ರಾಮದವರು ಎಷ್ಟು ಜನ ಕೂಡಿ ಇವತ್ತಿನ ಪ್ರಸಾದವನ್ನು ಇಟ್ಕೊಂಡಾರ. ಅದರಂತೆ ಸಾಯಂಕಾಲ ಒಂದು ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಇವರು ಯಾರು ಯರಗೊಪ್ಪ ಗ್ರಾಮದವರು ಕೂಡ ಸಾಯಂಕಾಲದ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಯಾರ. ಸಾಯಂಕಾಲದ ಪ್ರಸಾದದ ವ್ಯವಸ್ಥೆನೂ ಕೂಡ ಒಂದು 2-3 ಜನ ಅದಾರ. ಯಾರಪ್ಪ ಅಂತಂದ್ರೆ ಮಲ್ಲಪ್ಪ ಪಡಿಯಪ್ಪ ಒಂಟಿಗಿನಾಳ, ಸಾಕಿನ್ ಎಂ ಖಾನಾಪುರ ಅವರು ಕೂಡ ಈಗಾಗಲೇ ರೇಷನ್ ತಂದು ಹೋಗದಾರ. ಅವ್ರ ಒಟ್ಟಿಗೆ ಯರಗೊಪ್ಪ ಗ್ರಾಮದವರು 1 ಕ್ವಿಂಟೋಲು ಜಿಲೇಬಿಯನ್ನು ಆ ಗ್ರಾಮದ ತಂದಾರ. ಅಂಥ ಗ್ರಾಮಸ್ಥರಿಗೆ ಈ ಏನು ಪ್ರಸಾದವನ್ನು ಕೊಟ್ಟಿರ್ತಾ ಇದ್ದಾರೆ ಅಂಥ ಒಂದು ಸದ್ಭಕ್ತರಿಗೆ ಆ ಭಗವಂತ ಆರೋಗ್ಯ ಈಶ್ವರ ಕೊಟ್ಟು ಕಾಪಾಡಲಿ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸೋದು ತಾವೆಲ್ಲರೂ ಚಪ್ಪಾಳೆ ಹೊಡಿಬೇಕಂತೇಳಿ ಕೇಳಿಕೊಂಡು, ಅದೇ ರೀತಿ ಇನ್ನೋರ್ವ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸಾದವನ್ನಂತೂ ಸಾಕಷ್ಟು ಜನ ಕೊಟ್ಟಾರೆ. ಯಾಕಂದ್ರೆ ನಮ್ಮ ಶ್ರದ್ಧಾನಂದಪ್ಪ ಅವರು ತಮಗೆಲ್ಲ ಗೊತ್ತಿರ್ಬೋದು, ಎಲ್ಲ ಬಂದಂಥ ಭಕ್ತರಿಗೆ ಸಕ್ರೆ ಕೊಡ್ತಿದ್ರು. ಅವರು ಎಷ್ಟು ಮಂದಿಗೆ ಸಕ್ರೆ ಕೊಟ್ಟಾರ ಅಷ್ಟು ಕೋಟಿಗಂತಲೇ ಭಕ್ತರು ಸಹಿತ ಇವತ್ತಿನ ದಿವಸ ದವಸ ಧಾನ್ಯಗಳನ್ನು ತಂದು ಹೋಗದಾರ. ಆ ಒಂದು ಶಕ್ತಿ ಶ್ರದ್ಧಾನಂದಪ್ಪ ಅವರು ಐತಿ. ಅದೆಲ್ಲ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕೆ ಇನ್ನೇನು ಕೆಲವೊಂದಿಷ್ಟು ದಿನ, ಭಾಳ ದಿನ ಉಳಿದಿಲ್ಲ. ಈ ಕಾರ್ಯಕ್ರಮ 15ನೇ ತಾರೀಕಿಗೆ ಆನಿ ಮೆರವಣಿಗೆ ಕಾರ್ಯಕ್ರಮ ಐತಿ. ಆ ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಭಾಗವಹಿಸ್ರಿ. ಮತ್ತು ಯಾರಾದರೂ ದೇಣಿಗೆ ಬರ್ಸೋರಿದ್ರೆ, ಪ್ರಸಾದ ಕೊಡೋರಿದ್ದರೂ ಕೂಡ ನಮ್ಮ ಕಮಿಟಿಯವರು ನಾವೆಲ್ಲ ಇರ್ತಾ ಇದ್ದೇವೆ. ತಾವೆಲ್ಲರೂ ಹೆಸರು ಕೊಡ್ರಿ. ಈ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳು ಭಾಳ ಅದಾರ. ಸುಮಾರು 50, 100, 200 ರೂಪಾಯಿ ಕೊಟ್ಟವರು ಅದಾರ. ಸುಮಾರು ಒಂದು 2, 3, 4 ಬುಕ್ಕ ತುಂಬ್ಯಾವು. ಅವೆಲ್ಲ ದೇಣಿಗೆ ಬುಕ್ದೊಳಗದಾವು. ಏನು ನಾವು ದೊಡ್ಡ ಅಮೌಂಟ್ ಕೊಟ್ಟಿವು ಅದನ್ನು ಸಂಕ್ಷಿಪ್ತವಾಗಿ ತಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವನ್ನೆಲ್ಲ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳಿಗೆ ಅಪ್ಪವ್ರ ಆಶೀರ್ವಾದ ಇದ್ದೇ ಇರ್ತೈತಿ. ಆದರೆ ಏನೈತಿ, ಅವನ್ನೆಲ್ಲ ಹೇಳೋದ್ರಿಂದ ಪೂಜ್ಯರಿಗೆ ಟೈಮ್ ಆಕತಿ ಮತ್ತು ವೇಳೆ ಅಭಾವದಿಂದ ಒಂದು ಊಟದ ವ್ಯವಸ್ಥೆ ಟೈಮ್ ಆಗೋದ್ರಿಂದ ಸ್ವಲ್ಪ ನಾನು ದೊಡ್ಡ ಅಮೌಂಟ್ ಕೊಟ್ಟವ್ರದ್ದು ಹೇಳ್ತಾ ಇದ್ದೀನಿ. ಅದರಂತೆ 16,700 ರೂಪಾಯಿ ಇದು ಮೊದಲಿಗೆ 1100 ರೂಪಾಯಿ ನರಸಾಪುರದ ವಡ್ಕಣ್ಣವ್ರು ಅಜ್ಜಾರು ಕೊಟ್ಟಾರ. 1,000 ರೂಪಾಯಿ ಶಿವರುದ್ರೇ ಸ್ವಾಮಿ ಔರಾದಿ, 10,000 ರೂಪಾಯಿ ಕೇದಾರ್ನಾಥ್ ಮಹಾರಾಷ್ಟ್ರ ಔರಾದಿಯಿಂದ ಬಂದಾರ. ಅವರು ಮಹಾರಾಷ್ಟ್ರದ ಸದ್ಭಕ್ತರು. ಅದೇ ರೀತಿ 2,500 ರೂಪಾಯಿ ತಮ್ಮಣ್ಣ ಮಣ್ಣೂರು, 6,960 ರೂಪಾಯಿ ತುರ್ನೂರು ಗ್ರಾಮದವ್ರು ಕೊಟ್ಟಾರ. 11,500 ರೂಪಾಯಿ ಕೈನಕಟ್ಟಿ ಗ್ರಾಮದ ಸದ್ಭಕ್ತರು ಪ್ರಸಾದ ಕೊಟ್ಟಾರ. ಅದೇ ರೀತಿ 5,000 ರೂಪಾಯಿ ಮಣಿಕಂಠ ದಾನಪ್ಪ ಹಡಪ, 8,800 ರೂಪಾಯಿ ಕೆರ್ಕಲ್ಮಟ್ಟಿ ಗ್ರಾಮದ ಸದ್ಭಕ್ತರು ದೇಣಿಗೆ ಕೊಟ್ಟಾರ. ಅದೇ ರೀತಿ 11,000 ರೂಪಾಯಿ ಗೀತಂತಾಯಿ ಸಂಗಪ್ಪ ಹೊಸಮನಿ ಸಾಕಿನ್ ನಿಡಗುಂದಿ, ಇವರು ಕೂಡ 11,000 ರೂಪಾಯಿಯನ್ನು ಆನಿ ಮೆರವಣಿಗೆಗೆ ಕೊಟ್ಟಾರ. 1,000 ರೂಪಾಯಿ ಗೌಡಪ್ಪ ಬರಂಗೌಡ್ರು, 6,600 ರೂಪಾಯಿ ಹದ್ಲಿ ಗ್ರಾಮಸ್ಥರು ದೇಣಿಗೆ ಕೊಟ್ಟಾರ. 20,100 ರೂಪಾಯಿ ಕಲ್ಲಪ್ಪ ತಂದಿ ಬಸಪ್ಪ ಸೋಮಣ್ಣವರು ಸಾಕಿನ ಲಿಂಗಸೂರು ಅವರು ಕೊಟ್ಟಾರ. 7,100 ರೂಪಾಯಿ ನಾಗರಾಜ್ ಪೂಜಾರ್ ಸಾಕಿನ್ ನೆರಿಗೋಣಾಳ್ ಅವರು. 5,000 ರೂಪಾಯಿ ರವೀಂದ್ರ ಕುರುಬಗಟ್ಟಿ ಲೋಕಾಯುಕ್ತರು ಧಾರವಾಡ. 1,000 ರೂಪಾಯಿ ಹನುಮಂತ ಮುನ್ಯಾಳ ಸಾಕಿನ ಧಾರವಾಡ. ಇನ್ನೊಂದು 500 ರೂಪಾಯಿ ಇನ್ನೋರ್ವ ಭಕ್ತರು ಅವ್ರ ಜೋಡಿ ಬಂದವರು ಕೊಟ್ಟಾರ. ಅದೇ ರೀತಿ 5,000 ರೂಪಾಯಿ ಬಾಂಡ್ ರೈಟರ್ ಅಂತೇಳಿ ನಮ್ಮ ತಿಮ್ಮಾಪುರ ಎನ್ ಗ್ರಾಮದವರು, ಅವರು ಕೂಡ 5,000 ರೂಪಾಯಿಯನ್ನು ಕೊಟ್ಟಾರ. 1,000 ರೂಪಾಯಿ ಯಲ್ಲಪ್ಪ ಬಿ ಹಾಲಿಗೇರಿ, 16,000 ರೂಪಾಯಿ ಗಂಗಾಪುರ ಖಾನಾಪುರದವರು ಸದ್ಭಕ್ತರು ಕೊಟ್ಟಾರ. 11,000 ರೂಪಾಯಿ ಬಂದಕೇರಿ ಗ್ರಾಮದ ಸದ್ಭಕ್ತರು ಕೊಟ್ಟಾರ. 10,600 ರೂಪಾಯಿ ಮುತ್ತಲಗೇರಿ ಗ್ರಾಮದ ಸದ್ಭಕ್ತರು ಕೊಟ್ಟಾರ.